ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ. ಮನುಷ್ಯನ ಜೀವನಕ್ಕೆ ಬೇಕಾದ ಆಧ್ಯಾತ್ಮಿಕ ಬೆಳಕನ್ನು ತುಂಬುವ ಅದ್ಭುತವಾದ ಗ್ರಂಥ ಶ್ರೀಮದ್ ಭಗವದ್ಗೀತೆ. ಭಗವದ್ಗೀತೆಯ ಸ್ಫೂರ್ತಿಯನ್ನು ಪಡೆದು ನಮ್ಮ ಜೀವನದ ದೋಷಗಳನ್ನು ಸರಿಪಡಿಸಿಕೊಂಡು ಉತ್ತಮ ಮಾರ್ಗದಲ್ಲಿ ನಡೆದು ಭಗವಂತನನ್ನು ಸೇರುವುದೇ ಜೀವನದ ಗುರಿ. ಇದು ಭಗವದ್ಗೀತೆ ನಮಗೆ ತಿಳಿಸಿಕೊಡುವ ವಿಷಯ. ಅಂತಹ ಭಗವದ್ಗೀತೆಯ ಸಂದೇಶವನ್ನು ಸಮಾಜದ ಎಲ್ಲ ಸಜ್ಜನರಿಗೆ ತಲುಪಿಸುವ ಸಲುವಾಗಿ ವೆಂಕಟೇಶ್ವರ ಭಕ್ತಿ ಚಾನಲ್ ವತಿಯಿಂದ ಭಗವದ್ಗೀತಾ ಪ್ರವಚನ ಮತ್ತು ಪಾರಾಯಣದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಸಜ್ಜನರು ಕೂಡ ತಾವು ಇರುವಲ್ಲಿಯೇ ಭಗವದ್ಗೀತೆಯ ಪಾರಾಯಣವನ್ನು ಮಾಡೋದು, ಪಾರಾಯಣವನ್ನು ಶ್ರವಣ ಮಾಡೋದು, ಹಾಗೆ ಭಗವದ್ಗೀತೆಯ ಪ್ರವಚನವನ್ನು ಕೇಳಿ ಆ ಗೀತೆಯ ಅರ್ಥಾನುಸಂಧಾನವನ್ನು ಮಾಡಿಕೊಳ್ಳೋದು, ಇದರಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಶ್ರೀಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಭಗವದ್ಗೀತೆಯ 15ನೆಯ ಅಧ್ಯಾಯದ ನಿರೂಪಣೆಯನ್ನು, ಅದರ ಅರ್ಥಾನುಸಂಧಾನವನ್ನು ನಿಮ್ಮೆಲ್ಲರ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಜಗತ್ತಿನಲ್ಲಿ ಕಾಣುವ ಬೆಳಕುಗಳು ಅನೇಕ ಇದೆ. ಜಗತ್ತನ್ನು ಸೂರ್ಯ ಬೆಳಗಿಸ್ತಾನೆ, ಚಂದ್ರ ಬೆಳಗಿಸ್ತಾನೆ. ಅವರಿಬ್ಬರೂ ಇಲ್ಲದೇ ಇದ್ದಾಗ ಅಗ್ನಿ ಜಗತ್ತನ್ನು ಬೆಳಗಿಸುತ್ತೆ ಅಂತೆಲ್ಲ ನಾವು ಭಾವಿಸಿದ್ದೇವೆ. ಆದರೆ ಕೃಷ್ಣ ಹೇಳ್ತಾ ಇದ್ದಾನೆ, ಜಗತ್ತನ್ನು ಬೆಳಗಿಸುವ ಸೂರ್ಯ, ಜಗತ್ತನ್ನು ಬೆಳಗಿಸುವ ಚಂದ್ರ, ಜಗತ್ತನ್ನು ಬೆಳಗಿಸುವ ಅಗ್ನಿ ಇದು ಯಾವುದೂ ಕೂಡ ನನ್ನನ್ನು ಬೆಳಗಿಸಲಿಕ್ಕೆ ಸಮರ್ಥವಲ್ಲ. ನಾನು ಬೆಳಕು ಕೊಟ್ಟು ಸೂರ್ಯ ಚಂದ್ರ ಅಗ್ನಿಗಳಿಗೆ ಬೆಳಕು ಕೊಟ್ಟು ಜಗತ್ತನ್ನು ಬೆಳಗಿಸ್ತಾ ಇದ್ದೇನೆ. ಅಂತಹ ದೊಡ್ಡ ಬೆಳಕಿನ ಪುಂಜ ಕೃಷ್ಣ ಅನ್ನುವುದನ್ನು ಈ ಶ್ಲೋಕದಲ್ಲಿ ಈ ಒಂದು 15ನೆಯ ಅಧ್ಯಾಯದಲ್ಲಿ ವಿವರಿಸಿಕೊಡ್ತಾನೆ. ಅಂತಹ 15ನೇ ಅಧ್ಯಾಯದ ಅರ್ಥಾನುಸಂಧಾನದ ಮೂಲಕ ಅಧ್ಯಾತ್ಮದ ಬೆಳಕನ್ನು ನಮ್ಮಲ್ಲಿ ತುಂಬಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಪ್ರವಚನವನ್ನು ನಾವು ಆರಂಭಿಸ್ತೇವೆ. ಅನಂತರ ನಮ್ಮ ಗುರುಗಳು ಪಾರಾಯಣವನ್ನು ಹೇಳಿಕೊಡ್ತಾರೆ. ಎಲ್ಲ ಸಜ್ಜನರು ಕೂಡ ಪಾರಾಯಣವನ್ನು ಶ್ರದ್ಧಾಭಕ್ತಿಯಿಂದ ನಡೆಸಿ ಕೃತಾರ್ಥರಾಗಬೇಕು ಅಂಥೇಳಿ ಪ್ರಾರ್ಥನೆ. ಗುರು ಪ್ರಾರ್ಥನೆಯನ್ನು ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ನಮ್ಮ ಮನಸ್ಸಿನ ಅಭೀಷ್ಟಗಳನ್ನು ನೆರವೇರಿಸುವಂಥ ಭಗವಂತನ ಮುಂದೆ ಪ್ರಾರ್ಥನಾ ರೂಪವಾದ ಒಂದು ಸಂಕಲ್ಪವನ್ನು ಸಲ್ಲಿಸೋಣ. ಎಲ್ಲರೂ ಒಟ್ಟಾಗಿ ಮನೆಯಲ್ಲಿ ಕುಳಿತ ವ್ಯಕ್ತಿಗಳು ಈ ಸಂಕಲ್ಪವನ್ನು ಮಾಡಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಚ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆದಿವ್ಯಾಧೀನಾಂ ನಿವಾರಣಾರ್ಥಂ
ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ सर्वयज्ञफलप्राप्त्यर्थं ಸರ್ವಾಸಾಂ ಸಂಪದಾಂ सर्वासां सम्पदां ಪ್ರಾಪ್ತ್ಯರ್ಥಂ प्राप्त्यर्थं ವಿದ್ಯಾರ್ಥಿನಾಂ विद्यार्थिनां ಬುದ್ಧಿಶಕ್ತಿವೃದ್ಧಿದ್ವಾರಾ बुद्धिशक्तिवृद्धिद्वारा ಪರೀಕ್ಷಾಸು परीक्षासु ಉತ್ತೀರ್ಣತಾ ಸಿದ್ಧ್ಯರ್ಥಂ उत्तीर्णता सिद्ध्यर्थम् ಅಧಿಕಾರಿಣಾಂ अधिकारिणां ಸ್ವಸ್ವವಿಧಿ ನಿರ್ವಹಣ स्वस्वविधिनिर्वहण ಕೌಶಲ ಸಿದ್ಧ್ಯರ್ಥಂ कौशलसिद्ध्यर्थं ಸಮಸ್ತಪಾಪಕ್ಷಯಾರ್ಥಂ समस्तपापक्षयार्थं ಜ್ಞಾನಭಕ್ತಿವೈರಾಗ್ಯ ಸಿದ್ಧ್ಯರ್ಥಂ ज्ञानभक्तिवैराग्यसिद्ध्यर्थं ಶ್ರೀಗೋಪಾಲಕೃಷ್ಣ ಪ್ರೇರಣೆಯ श्रीगोपालकृष्णप्रेरणया ಶ್ರೀಗೋಪಾಲಕೃಷ್ಣ ಪ್ರೀತ್ಯರ್ಥಂ श्रीगोपालकृष्णप्रीत्यर्थं ಶ್ರೀಮದ್ಭಗವದ್ಗೀತಾಯಾಃ श्रीमद्भगवद्गीतायाः ಪಂಚದಶಾಧ್ಯಾಯ पञ्चदशाध्याय ಅಂತರ್ಗತ अन्तर्गत ಶ್ಲೋಕಪಾರಾಯಣಂ श्लोकपारायणं ತಥಾ तथा ಭಗವದ್ಗೀತಾ भगवद्गीता ಪ್ರವಚನಶ್ರವಣಂಚ प्रवचनश्रवणं च ಕರಿಷ್ಯಾಮಹೇ. करिष्यामहे. ಶ್ರೀ ಕೃಷ್ಣದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕೃಷ್ಣಾಯ ವಾಸುದೇವಾಯ कृष्णाय वासुदेवाय ಹರಯೇ ಪರಮಾತ್ಮನೇ हरये परमात्मने ಪ್ರಣತಕ್ಲೇಶನಾಶಾಯ प्रणतक्लेशनाशाय ಗೋವಿಂದಾಯ ನಮೋ ನಮಃ. गोविन्दाय नमो नमः. ಶಾಸ್ತ್ರೇಷು ಭಾರತಂ ಸಾರಂ शास्त्रेषु भारतं सारं ತತ್ರ ನಾಮ ಸಹಸ್ರಕಂ तत्र नाम सहस्रकं ವೈಷ್ಣವಂ ಕೃಷ್ಣಗೀತಾ ಚ वैष्णवं कृष्णगीता च ತಜ್ಞಾನಾತ್ ಮುಚ್ಯತೇಂಜಸಾ तज्ज्ञानान्मुच्यतेऽञ्जसा ವೇದವ್ಯಾಸಗುಣಾವಾಸ वेदव्यासगुणावास ವಿದ್ಯಾಧೀಶ ಸತಾಂ ವಶ विद्याधीश सतां वश ಮಾಂ ನಿರಾಶಂ ಗತಕ್ಲೇಶಂ मां निराशं गतक्लेशं ಕುರ್ವನಾಶಂ ಹರೇ ನಿಶಂ. कुर्वनाशं हरेशम्. ಶ್ರೀ ಗುರುಭ್ಯೋ ನಮಃ. ಅಧಶ್ಚೋರ್ಧ್ವಂ ಪ್ರಸುತಾಸ್ತಸ್ಯ ಶಾಖಾಃ ಗುಣಪ್ರವೃದ್ಧಾ ವಿಷಯಪ್ರಬಾಲಾಃ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೇ. ಇದು ಭಗವಂತ ಕೃಷ್ಣ ಮತ್ತೆ ಆ ತತ್ವದ ವಿಸ್ತಾರವನ್ನು ಮಾಡ್ತಾ ತಿಳಿಸ್ತಾ ಇದ್ದಾನೆ. ಇಡೀ ಬ್ರಹ್ಮಾಂಡದಲ್ಲಿರತಕ್ಕಂಥ ತತ್ವಗಳು, ಅದರ ಸ್ವರೂಪ, ಅದು ಏನು ಕೆಲಸ ಮಾಡ್ತಾ ಇದೆ, ಹೇಗಿವೆ, ಅದನ್ನು ಹೇಳ್ತಾ ಇದ್ದಾನೆ ಕೃಷ್ಣ. ಇಡೀ ಬ್ರಹ್ಮಾಂಡ ಸಂಸಾರ ಅನ್ನೋದು ಒಂದು ದೊಡ್ಡ ಅಶ್ವತ್ಥ ವೃಕ್ಷ ಅಂದರು. ಅಶ್ವತ್ಥ ವೃಕ್ಷವನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಅಂತ ಸ್ವಲ್ಪ ಚಿಂತನೆಯನ್ನು ಮಾಡಿದ್ವಿ. ನಿಜ, ಅಶ್ವತ್ಥ ವೃಕ್ಷವನ್ನು ಕಟ್ಟಿಗೆ ಮಾಡಿಕೊಂಡು ಬೆಂಕಿಯಂತೆ ಉರಿಸ್ಕೊಂಡು ಬಿಸಿನೀರು ಕಾಯಿಸ್ಕೋಬೋದು, ಎಲ್ಲ ಮರಗಳು ಮಾಡದಂತೆ, ಅದೂ ಆಗತ್ತೆ ನಿಜ. ಆದರೆ ಅಶ್ವತ್ಥ ವೃಕ್ಷಕ್ಕೆ ಮತ್ತೊಂದು ಸಾರ್ಥಕತೆ ಇದೆ. ಅದರಿಂದ ಭಗವಂತ ತನ್ನ ವಿಭೂತಿ ರೂಪವನ್ನು ಅದರಲ್ಲಿಟ್ಟಿದ್ದು. ಅಶ್ವತ್ಥ ವೃಕ್ಷದ ಕಡ್ಡಿಗಳಿರುತ್ತಲ್ಲ, ಅದನ್ನು ಸಮಿತ್ತುಗಳನ್ನಾಗಿ ಮಾಡಿ ಯಜ್ಞಕ್ಕೆ ನಾವು ಉಪಯೋಗವನ್ನು ಮಾಡ್ತೇವೆ. ಯಾವುದೋ ಒಂದು ಗಾಳಿ ಮರ ಇದ್ದರೆ ಅದನ್ನು ಕಟ್ಟಿಗೆಗೆ ಮಾತ್ರ ಉಪಯೋಗಿಸ್ತೀವಿ ಹೊರತು ಯಾಗದಲ್ಲಿ ಅದನ್ನು ಸಮಿತ್ತನ್ನು ಮಾಡಿ ನಾವು ಆಹುತಿಯನ್ನಾಗಿ ಕೊಡೋಲ್ಲ. ಆದರೆ ಅಶ್ವತ್ಥ ವೃಕ್ಷದ ಆ ಕಟ್ಟಿಗೆಯನ್ನು ಸಣ್ಣ ಸಣ್ಣದನ್ನಾಗಿ ಮಾಡಿ ಅವುಗಳನ್ನು ಸಮಿತ್ತುಗಳಂತೂ ಮಾಡಿ ಅದನ್ನು ಯಾಗದಲ್ಲಿ ನಾವು ಉಪಯೋಗ ಮಾಡ್ತೇವೆ. ಜೊತೆಗೆ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಬರ್ತೇವೆ ನಾವು. ಸಂತಾನಹೀನರಾಗಿರತಕ್ಕಂಥ ವ್ಯಕ್ತಿಗಳು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಬಂದು ಮಕ್ಕಳ ಸೌಭಾಗ್ಯವನ್ನು ಪಡೆದದ್ದಿದೆ, ಇಲ್ಲ ಅಂತಿಲ್ಲ.
ಅಶ್ವತ್ಥ ವೃಕ್ಷ ಬೇರೆ ವೃಕ್ಷಗಳಂತೆ ಅಲ್ಲ. ನಿರಂತರವಾಗಿ ಅಶ್ವತ್ಥ ವೃಕ್ಷ ತಾನು ಆಮ್ಲಜನಕವನ್ನು, ಶುದ್ಧವಾದ ಆಮ್ಲಜನಕವನ್ನು ನಮಗೆ ಒದಗಿಸಿಕೊಡುತ್ತೆ. ಆದ್ದರಿಂದ ಅದರ ಪ್ರದಕ್ಷಿಣೆಯನ್ನು ಬಂದಾಗ ಅದರಲ್ಲೂ ಕೂಡ ಒಂದು ಸಪ್ತಾಹದಲ್ಲಿ ಒಂದು ದಿನ, ವಿಶೇಷವಾಗಿ ಶನಿವಾರದ ದಿನ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಬರಬೇಕು. ಅದು ವಿಶೇಷವಾದಂಥ ತನ್ನ ಯಾರಿಗೂ ಗೊತ್ತಾಗದೇ ರೀತಿಯಲ್ಲಿ ತನ್ನ ಸಾಮರ್ಥ್ಯವನ್ನು, ತನ್ನ ಪ್ರಭಾವವನ್ನು, ಶಕ್ತಿಯನ್ನು, ಅದು ವಿಶೇಷವಾದ ಶಕ್ತಿಯನ್ನು ಅದು ಪಸರಿಸ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಪ್ರದಕ್ಷಿಣೆಯನ್ನು ಬಂದು ಅದರ ಸ್ಪರ್ಶವನ್ನು ಆವತ್ತಿನ ದಿನ ಮಾತ್ರ ಮಾಡ್ಬೋದು. ಬೇರೆ ದಿನಗಳಲ್ಲಿ ಅಶ್ವತ್ಥ ವೃಕ್ಷದ ಸ್ಪರ್ಶ ನಿಷಿದ್ಧವಾಗಿದೆ ಶಾಸ್ತ್ರಗಳಲ್ಲಿ. ಆದ್ದರಿಂದ ಅಶ್ವತ್ಥ ವೃಕ್ಷವನ್ನು ಸ್ಪರ್ಶ ಮಾಡಿ ಅದರ ಪ್ರದಕ್ಷಿಣೆಯನ್ನು ಮಾಡೋದರಿಂದ ಐಹಿಕವಾಗಿರತಕ್ಕಂಥ ಸುಖಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಅದನ್ನೂ ಕೂಡ ನಾವು ಅಶ್ವತ್ಥ ವೃಕ್ಷದಲ್ಲಿ ಗಮನಿಸ್ಬೋದು. ಆದ್ದರಿಂದ ಈ ಅಶ್ವತ್ಥ ವೃಕ್ಷದ ಒಳಗಡೆನೇ ಎಲೆಗಳ ಸ್ಥಾನದಲ್ಲಿರುವಂಥದ್ದು, ಬ್ರಹ್ಮಾಂಡವನ್ನು ಅಶ್ವತ್ಥ ವೃಕ್ಷ ಅಂತ ಭಾವಿಸ್ಕೊಂಡ್ರೆ ಅದಕ್ಕೆ ವೇದಗಳು ಅದರ ಎಲೆಗಳ ಸ್ಥಾನದಲ್ಲಿದೆ ಅಂತ ನಿರೂಪಣೆ ಮಾಡಿದ್ದು. ಆದ್ದರಿಂದ ಅಶ್ವತ್ಥ ವೃಕ್ಷಕ್ಕೆ ಇಷ್ಟು ದಿನಗಳ ಕಾಲ ಪ್ರದಕ್ಷಿಣೆಯನ್ನು ಬಂದು ಆ ನಂತರದಲ್ಲಿ ಅಶ್ವತ್ಥ ವೃಕ್ಷದ ಸೇವನೆಯನ್ನು ಮಾಡಿದ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ವೇದಾರ್ಥ ಜ್ಞಾನ ಆಗೋದಕ್ಕೆ ಕಾರಣವಾಗತ್ತೆ. ಆದ್ದರಿಂದ ಭಗವಂತ 2ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾನೆ, ಅದಶ್ಚೋರ್ಧ್ವಂ ಪ್ರಸುತಾ ತಸ್ಯ ಶಾಖಾ ಗುಣಪ್ರವೃದ್ಧಾ ವಿಷಯಪ್ರಬಾಲಾ ಅಧಶ್ಚ ಮೂಲಾನಿ ಅನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೇ. ಅದಕ್ಕೆ ಹೇಳ್ತಾ, ಈ ಜಗತ್ತು ಅನ್ನೋ ವೃಕ್ಷ ಇದೆಯಲ್ಲ, ಅಶ್ವತ್ಥ ವೃಕ್ಷ, ಇದರ ಕೊಂಬೆಗಳಂತೆ ಇರೋದು ಯಾವುದು ಅಂದರೆ ಮಹದಾದಿ ತತ್ವಗಳು ಅಂದರು. ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ, ಪಂಚಭೂತಗಳು, ಅದರ ಮತ್ತೆ ಇರತಕ್ಕಂಥ ಅದರ ಮುಂದಿನ ವಿಕಾರಗಳು, ಇದೆಲ್ಲವೂ ಕೂಡ ಶಾಖೆಗಳ ಸ್ಥಾನದಲ್ಲಿದೆ ಅಂತಂದ್ವಿ. ಈ ಶಾಖೆಗಳೇನು ಮಾಡುತ್ತವೆ? ಈ ಮಹತ್ತತ್ವ, ಅಹಂಕಾರ ತತ್ವ, ಇದರ ಮತ್ತು ಪಂಚಭೂತಗಳು, ಇದರ ಸ್ವಭಾವ ಏನಪ್ಪ ಅಂದರೆ, ಇದರ ಕ್ರಿಯೆ ಏನು ಅಂತಂದರೆ ಅವರು ಹೇಳ್ತಾರೆ, ಅದಶ್ಚ ಊರ್ಧ್ವಂ ಪ್ರಸುತಾ ತಸ್ಯ ಶಾಖಾ. ಇದು ತನಗೆ ಕಾರಣವಾಗಿರತಕ್ಕಂಥ ಮೇಲ್ಭಾಗಕ್ಕೂ ಕೂಡ ಈ ತತ್ವಗಳು ಸೂಕ್ಷ್ಮ ರೂಪದಿಂದ ವ್ಯಾಪಿಸ್ಕೊಂಡಿರುತ್ತವೆ. ಆನಂತರ ಮುಂದೆನೂ ಕೂಡ ಈ ತತ್ವಗಳು ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿಸ್ಕೊಂಡಿರುತ್ತವೆ. ಆದ್ದರಿಂದ ಮಹತ್ತತ್ವ, ಅಹಂಕಾರ ತತ್ವ, ಈ ಮಹತ್ತತ್ವ ಅಹಂಕಾರ ತತ್ವ ಇರ್ಬೋದು, ಪಂಚಭೂತಗಳಿರ್ಬೋದು, ಬುದ್ಧಿತತ್ವ ಇರ್ಬೋದು, ಇದೆಲ್ಲ ಏನಾಗಿದೆ ಅಂದರೆ ಕೆಳಭಾಗಕ್ಕೆ, ಅರ್ಥಾತ್ ಅದರ ನಂತರದಲ್ಲಿ ಏನು ಈ ಜಗತ್ತು ನಾವು ಪ್ರತಿನಿತ್ಯ ಬೆಳಗಾಗೆದ್ದು ಕೂಡಲೇ ಈ ಜಗತ್ತನ್ನು ನೋಡ್ತಾ ಇದ್ದೀವಿ. ಸೂರ್ಯ ಇರ್ಬೋದು, ಚಂದ್ರ ಇರ್ಬೋದು, ನಕ್ಷತ್ರಗಳಿರ್ಬೋದು, ಗ್ರಹಗಳಿರ್ಬೋದು, ವೃಕ್ಷಗಳಿರ್ಬೋದು, ಬೆಟ್ಟಗಳು, ನದಿಗಳು, ಸಮುದ್ರಗಳು ಅಂತ ಏನು ಸುತ್ತಮುತ್ತಲಿನ ಪ್ರಪಂಚ ನೋಡ್ತಾ ಇದ್ದೇವೆ. ಜೊತೆಗೆ ನಾನಾ ವಿಧವಾದ ಆಹಾರ ಪದಾರ್ಥಗಳನ್ನು ನೋಡ್ತಾ ಇದ್ದೇವೆ. ನಾನಾ ವಿಧವಾದ ಪ್ರಾಣಿ ಪಕ್ಷಿ ಪ್ರಪಂಚವನ್ನು ಕಾಣ್ತಾ ಇದ್ದೇವೆ. ಇದರ ಎಲ್ಲದರ ಒಳಗೂ ಕೂಡ ಇರೋವಂಥ ತತ್ವ ಯಾವುದು ವ್ಯಾಪಿಸ್ಕೊಂಡಿರೋದು? ಅದಶ್ಚ ಊರ್ಧ್ವಂ ಪ್ರಸುತಾಹ. ಕೆಳಭಾಗಕ್ಕೆ ಬಂದರೆ, ಕೊಂಬೆಗಳಿಂದ ಕೆಳಭಾಗಕ್ಕೆ ಬಂದಾಗ ಇದರಲ್ಲಿ ಎಲ್ಲ ಕಡೆಯಲ್ಲಿ ವ್ಯಾಪಿಸ್ಕೊಂಡಿದೆ ಅಂದರೆ ನಮ್ಮೆಲ್ಲ ದೇಹದ ಒಳಗೂ ಕೂಡ ಈ ಮಹತ್ತತ್ವದ ಅಂಶ ಇದೆ, ಅಹಂಕಾರ ತತ್ವದ ಅಂಶಗಳಿದೆ, ಪಂಚಭೂತಗಳ ಅಂಶಗಳಿದೆ. ಆದ್ದರಿಂದ ನಮ್ಮ ಶರೀರವನ್ನು ಕುರಿತು ಏನು ಹೇಳ್ತಾರೆ ಅಂದರೆ, ಇದು ಪಾಂಚಭೌತಿಕವಾದ ಶರೀರ ಅಂತಾರೆ. ಇದು ನಮ್ಮದು ಮಾತ್ರ ಪಾಂಚಭೌತಿಕವಾದ ಶರೀರ ಅಲ್ಲ. ನಮ್ಮ ಎದುರುಗಡೆ ಕಾಣುವಂಥ ಪ್ರತಿಯೊಂದು ವಸ್ತುಗಳು, ಒಂದು ಮನೆ ಇರ್ಬೋದು, ಒಂದು ವೃಕ್ಷ ಇರ್ಬೋದು, ಒಂದು ಸಸ್ಯ ಇರ್ಬೋದು, ಒಂದು ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಅಥವಾ ಯಾವುದೇ ವಸ್ತುಗಳಿರ್ಬೋದು, ಇದೂ ಕೂಡ ಪಂಚಭೂತಗಳಿಂದ ನಿರ್ಮಿತವಾದ ವಸ್ತುಗಳು. ಆದ್ದರಿಂದ ಇದರಲ್ಲಿ ಮಹತ್ತತ್ವದ ಅಂಶವೂ ಇದೆ, ಅಹಂಕಾರ ತತ್ವದ ಅಂಶವೂ ಇದರಲ್ಲಿದೆ. ಎಲ್ಲವೂ ಎಲ್ಲ ಕಡೆಯಲ್ಲೂ ಇದೆ ಅಂತ ನಾವೇನು ಹೇಳಬೇಕು ಅಂತಿಲ್ಲ. ಆದರೆ ಆ ತತ್ವಗಳು ಎಲ್ಲ ಕಡೆಯಲ್ಲೂ ಕೂಡ ಇರೋದು ಇದೆ. ಸಾಮಾನ್ಯವಾಗಿ ನಾನು ಉದಾಹರಣೆಯಾಗಿ ಹೇಳೋದು, ನಮ್ಮ ದೇಹವನ್ನು ನೋಡಿ.
ನಮ್ಮ ದೇಹದಲ್ಲಿ ಪಂಚಭೂತಗಳಿಂದ ನಿರ್ಮಿತವಾಗಿಲ್ವೇ? ಆಕಾಶ ಇದೆ, ಅವಕಾಶ ಇದೆ. ನಮ್ಮ ದೇಹದ ಒಳಗಡೆ ಬೇಕಾದಷ್ಟು ಖಾಲಿ ಜಾಗ ಇದೆ, ಅದೇ ಆಕಾಶ ಅವಕಾಶ. ಆನಂತರ ಆಕಾಶ ಅದು ವಾಯು, ಸ್ಪರ್ಶ ಇದೆ, ಆ ಸ್ಪರ್ಶ ಅನ್ನೋ ಗುಣ ನಮ್ಮೊಳಗಿದೆ. ಆದ್ದರಿಂದ ವಾಯು ಸ್ಪರ್ಶಕ್ಕೆ ರೂಪವಾದ ಗುಣವನ್ನು ಪಡೆದವನು ಯಾರು? ವಾಯು. ಆ ವಾಯು ನಮ್ಮ ದೇಹದ ಒಳಗಿಲ್ವೇ? ಇದೆ. ಹೃದಯ ಪ್ರಾಣೋ ಗುದೇಪಾನಃ ಸಮಾನೋ ನ ಅವಿಮಂಡಲೆ ಉದಾನ ಕಂಠದೇಶೇ ಸ್ಯಾತ್ ವ್ಯಾನ ಸರ್ವಶರೀರಕಃ ಅಂತ ಹೇಳ್ಕೊಂಡು ಬರ್ತಾರೆ. ಇದಲ್ಲದೆ ಬೇರೆ ವಾಯುಗಳಿದೆ. ಆದ್ದರಿಂದ ಸೂಕ್ಷ್ಮವಾಗಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಏನು ವಾಯುವಿನ ವಿಭಾಗಗಳಿದೆ, ಆಯಾ ಸ್ಥಳದಲ್ಲಿರತಕ್ಕಂಥ ವಾಯುಗಳಿಗೇನು ಹೆಸರು ಕೊಟ್ಟಿದ್ದಾರೆ, ವಿಶೇಷವಾಗಿ ಪ್ರಾಣವಾಯು ಅಂತೇನಂತೀವಿ, ಅದೆಲ್ಲವೂ ನಮ್ಮ ಶರೀರದ ಒಳಗಡೆ ಇದೆ. ಪ್ರಾಣವಾಯು ಈ ದೇಹದಿಂದ ಹೊರಗಡೆ ಹೊರಟೋಯ್ತು ಅಂತಂದರೆ ಕುಣಪವೆಂಬುವರು ಅಷ್ಟೇ. ಆವವನು ದೇಹದೊಳಿರುತ್ತಿರಲು ಹರಿತಾ ನೆಲೆಸಿಹನು, ಆವವನು ತೊಲಗೆ ಹರಿತಾ ತೊಲಗುವನು ಅಂತ ಮುಖ್ಯಪ್ರಾಣ ಅವನೇ ವಾಯು. ಆ ವಾಯು ನಮ್ಮ ಒಳಗಡೆ ಪ್ರಾಣವಾಯು ಇರಬೇಕು. ಅದು ಹೊರಟೋಯ್ತು ಅಂದರೆ ಆವಾಗ ಈ ದೇಹ ಬಿದ್ದು ಹೋಗಿಬಿಡುತ್ತೆ. ಆದ್ದರಿಂದ ವಾಯು ಇಲ್ವಾ? ವಾಯು ಇದೆ. ಆದ್ದರಿಂದ ಅವಕಾಶ ಇದೆ, ಆಕಾಶ ಇದೆ, ವಾಯು ಇದೆ. ಅನಂತರದಲ್ಲಿ ವಾಯೋರಗ್ನಿ, ಅಗ್ನಿ ಇಲ್ವಾ? ನಮ್ಮ ಒಳಗಡೆ ಔಷ್ಣ್ಯ ಇದೆಯೋ ಇಲ್ಲೋ? ನಮ್ಮ ಮೈ ಮುಟ್ಟಿದ್ರೆ ಬಿಸಿಯಾಗುತ್ತೋ ಇಲ್ಲೋ? ಆ ಉಷ್ಣರೂಪವಾದ ಗುಣವನ್ನು ಹೊಂದಿದ್ದೇ ತೇಜಸ್ಸು. ಆದ್ದರಿಂದ ಅಗ್ನಿ, ಆ ಅಗ್ನಿ ನಮ್ಮ ಒಳಗಡೆ ಇದೆ. ಮೈ ಬಿಸಿಯಾಗಿರಬೇಕು. ಮೈ ಬಿಸಿಯಾಗದೆ ಮೈ ಏನಾದರೂ ತಣ್ಣಗಾಗೋಯ್ತು ಅಂದರೆ ಈ ವ್ಯಕ್ತಿ ಕತೆ ಮುಗೀತು ಅಂತಾರೆ. ಆದ್ದರಿಂದ ನಮ್ಮ ದೇಹದೊಳಗಡೆ ಶಾಖ ಇರುತ್ತೆ. ಆ ಶಾಖ ಕರುಳಿನಲ್ಲಿ ವಿಚಿತ್ರ ರೂಪದಲ್ಲಿರತಕ್ಕಂಥ ಒಂದು ಅಗ್ನಿ ಶಾಖಗುಣ ಇರೋದರಿಂದಲೇ ನಾವು ತಿಂದ ಆಹಾರ ಪದಾರ್ಥಗಳೆಲ್ಲ ಜೀರ್ಣವಾಗ್ತಾ ಇರೋದು. ಆದ್ದರಿಂದ ನಾನಾ ವಿಧದಲ್ಲಿ ತೇಜಸ್ಸು ಅಗ್ನಿ ನಮ್ಮ ದೇಹದ ಒಳಗಡೆ ಇದೆ. ಆನಂತರದಲ್ಲಿ ಜಲ, ನೀರಿನ ಅಂಶ ವಿಶೇಷವಾಗಿ ಈ ದೇಹದಲ್ಲಿ ಜಾಸ್ತಿಯ ರೂಪದಲ್ಲಿರೋದು ನೀರಿನ ಭಾಗ. ಎಲ್ಲ ಕಡೆಗಳಲ್ಲಿ ರಕ್ತ ಇರ್ಬೋದು, ಮಾಂಸ ಇರ್ಬೋದು, ನಾನಾ ವಿಧವಾಗಿರತಕ್ಕಂಥ ಮಜ್ಜ ಗಿಜ್ಜ ಅಂತ ನಾವು ಏನೇನು ಹೇಳ್ತೀವಿ ನಾವು, ಆ ಎಲ್ಲ ಧಾತುಗಳಲ್ಲೂ ಕೂಡ ಅದು ನೀರಿನಿಂದ ಯುಕ್ತವಾಗಿದೆ. ಆದ್ದರಿಂದ ಪ್ರತಿನಿತ್ಯ ನೀರನ್ನು ನಾವು ಸೇವನೆ ಮಾಡ್ತೀವಿ. ನಮ್ಮ ದೇಹದ ಎಲ್ಲ ಭಾಗಗಳಲ್ಲೂ ಕೂಡ ನೀರಿನ ಅಂಶ ಜಾಸ್ತಿ ಇದೆ. ಆದ್ದರಿಂದ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಅಂತ ಏನು ಪಂಚಭೂತಗಳು ಹೇಳ್ತೀವಿ, ಪಂಚಭೂತಗಳಲ್ಲೂ ಕೂಡ ನೀರೇನಿದೆ, ಆ ಜಲತತ್ವ ಏನಿದೆ, ಜಲತತ್ವ ಅನ್ನೋದು ಅಧಿಕ ಅಂಶದಲ್ಲಿ ದೇಹದಲ್ಲಿ ಇದೆ. ಆನಂತರ ಗಂಧ ಅಂದರೆ ಪೃಥ್ವಿಯ ಭಾಗಗಳಿಂದಲೇ ನಮ್ಮ ಈ ಚರ್ಮಗಳು, ಈ ಎಲ್ಲ ವ್ಯವಸ್ಥೆ, ಮೂಳೆಗಳು ಇದೆಲ್ಲ ಆಗಿದ್ದು ಕೂಡ ಪೃಥ್ವಿಯ ಭಾಗಗಳಿಂದ. ಆದ್ದರಿಂದ ಪಂಚಭೂತಗಳು ಕೂಡ ನಮ್ಮ ದೇಹದಲ್ಲಿ ವ್ಯಾಪಿಸ್ಕೊಂಡಿರೋದನ್ನು ನಾವು ನೋಡ್ತೇವೆ. ಇದ್ರ ಒಳಗಡೆ ಮತ್ತೆ ಎಲ್ಲ ದೇವತೆಗಳಿಲ್ವಾ? ಎಲ್ಲ ದೇವತೆಗಳಿದ್ದಾರೆ. ಎಲ್ಲ ತತ್ವಕ್ಕೆ ಅಭಿಮಾನಿಯಾದ ದೇವತೆಗಳಿದ್ದಾರೆ. ಆದ್ದರಿಂದ ಎಲ್ಲ ಅಹಂಕಾರ ತತ್ವದ ವಿಕಾರಗಳು ಯಾವುದು? ಅಹಂಕಾರ ತತ್ವದ್ದು. ಅದನ್ನೇ ತೈಜಸ, ತಾಮಸಿಕ, ವೈಕಾರಿಕ ಅಂತ ಕರೆದ್ವಿ. ಮನಸ್ತತ್ವ ನಮ್ಮ ದೇಹದಲ್ಲಿದೆ. 10 ವಿಧವಾದ ಇಂದ್ರಿಯಗಳು, ಅಹಂಕಾರ ತತ್ವದ ವಿಕಾರವೇ ಅದು. 10 ವಿಧವಾದ ಇಂದ್ರಿಯಗಳು ನಮ್ಮೊಳಗಡೆ ಇದೆಯೋ. ಆದ್ದರಿಂದ ಹೀಗೆ ಯಾವುದು ಇಲ್ಲ ಅಂತಿಲ್ಲ. ಆದ್ದರಿಂದ ಈ ಶ್ಲೋಕದಲ್ಲಿ ತಿಳಿಸ್ತಾ ಇರೋದು ಏನೆಂದರೆ, ಈ ಕಾಣತಕ್ಕಂಥ, ನಾನು ಉದಾಹರಣೆಯಾಗಿ ನಮ್ಮ ದೇಹವನ್ನು ತೆಗೆದುಕೊಂಡಿದ್ದು, ಯಾವುದೇ ಪ್ರಾಣಿಗಳ ದೇಹ ತೆಗೆದುಕೊಳ್ಳ್ರಿ, ಅದರೊಳಗಡೆ ಎಲ್ಲ ವಿಧವಾಗಿರತಕ್ಕಂಥ ಈ ತತ್ವಗಳು ಅದರಲ್ಲಿ ಸೂಕ್ಷ್ಮ ರೂಪದಿಂದ ಇರ್ತವೆ. ಮೇಲ್ಭಾಗದಲ್ಲಿ ಅತಿ ಸೂಕ್ಷ್ಮ ರೂಪದಿಂದ ಇರ್ತವೆ, ಕೆಳಗಿನ ಭಾಗದಲ್ಲಿ ಸ್ಥೂಲ ರೂಪದಿಂದ ಈ ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ ತತ್ವ, ಪಂಚಭೂತಗಳು ಇದೆಲ್ಲವೂ ಕೂಡ ಸ್ಥೂಲ ರೂಪದಿಂದ ತಮ್ಮ ಕೆಳಗೂ ಕೂಡ ಇದು ವ್ಯಾಪಿಸ್ಕೊಂಡಿದೆ. ಆದ್ದರಿಂದ ಅದಶ್ಚೋರ್ಧ್ವಂ ಪ್ರಸುತಾತಸ್ಯ ಶಾಖಾಃ ಅಂದರು.
ಜಗದ್ವೃಕ್ಷದ ಶಾಖೆಗಳು ಅಂತ ಕರೆಸ್ಕೊಂಡಂಥ ಈ ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ, ಪಂಚಭೂತಗಳು ಮೊದಲಾದವು ಇದು ಮೇಲ್ಗಡೆಗೂ ವ್ಯಾಪಿಸ್ಕೊಂಡಿದೆ, ಕೆಳಗಡೆಗೂ ವ್ಯಾಪಿಸ್ಕೊಂಡಿದೆ. ಮೇಲ್ಗಡೆ ಅಂದರೆ ಯಾವುದಪ್ಪ? ಮಹತ್ತತ್ವಕ್ಕಿಂತ ಮೇಲಿರೋ ತತ್ವ ಯಾವುದು? ಪ್ರಕೃತಿ ತತ್ವ. ಆ ಪ್ರಕೃತಿ ತತ್ವದಲ್ಲಿ ಸೂಕ್ಷ್ಮ ರೂಪದಿಂದ ಮಹತ್ತತ್ವ ಇದೆ, ಅಹಂಕಾರ ತತ್ವ ಇದೆ, ಪಂಚಭೂತಗಳು ಸೂಕ್ಷ್ಮ ರೂಪದಿಂದ ಇದೆ, ತ್ರಿಗುಣಗಳಲ್ಲಿದೆ. ಆನಂತರ ಭಗವಂತ ಅವುಗಳಿಗೆಲ್ಲ ನಿಯಾಮಕನಾಗಿದ್ದಾನೆ. ಆದ್ದರಿಂದ ಮೇಲಕ್ಕೂ ವ್ಯಾಪಿಸ್ಕೊಂಡಿದೆ, ಕೆಳಭಾಗಕ್ಕೂ ಕೂಡ ವ್ಯಾಪಿಸ್ಕೊಂಡಿದೆ ಅಂತ ಇಟ್ಕೊಳ್ಬೇಕು. ಅದಶ್ಚೋರ್ಧ್ವಂ ಪ್ರಸುತಾ ತಸ್ಯ ಶಾಖಾ. ಜೊತೆಗೆ ಗುಣಪ್ರವೃದ್ಧ ವಿಷಯ ಪ್ರಫಾಲಾ ಅಂತಾರೆ. ಇದೆಲ್ಲ ಈ ಶಾಖೆಗಳು ಇದೆಯಲ್ಲ, ಇದು ಗುಣಗಳಿಂದ ಪ್ರವೃದ್ಧವಾದದ್ದು. ಗುಣಗಳು ಅಂದರೆ ಯಾವುದು? ಸತ್ವಗುಣ, ರಜೋಗುಣ, ತಮೋಗುಣಗಳು. ಈ ಗುಣಗಳಿಂದಲೇ ಪ್ರವೃದ್ಧವಾಗಿದ್ದ್ಯಾವುದು, ಚೆನ್ನಾಗಿ ಅಭಿವೃದ್ಧಿಯನ್ನು ಪಡ್ಕೊಂಡಿದ್ದ್ಯಾವುದು ಅಂದರೆ ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ, ಪಂಚಭೂತಗಳು, ಅದರ ವಿಕಾರಗಳು. ಇದೆಲ್ಲದಕ್ಕೂ ಮೂಲವಾಗಿ ಕಾರಣವಾಗಿದ್ದ್ಯಾವುದು ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣಗಳು. ಆದ್ದರಿಂದ ಈ ಸತ್ವಗುಣ, ರಜೋಗುಣ, ತಮೋಗುಣಗಳು ಎಲ್ಲಿದೆ ಅಂದರೆ ಮಹತ್ತತ್ವ, ಅಹಂಕಾರ ತತ್ವಾದಿಗಳಲ್ಲಿ, ಪಂಚಭೂತಗಳಲ್ಲೆಲ್ಲ ಇದೆ ಇದು. ಆದ್ದರಿಂದ ನಮ್ಮೊಳಗೇನಿದೆಯಪ್ಪ ಅಂದರೆ ನಮ್ಮ ಮನಸ್ಸಿನಲ್ಲೂ ಕೂಡ ಸತ್ವಗುಣ ಇದೆ, ರಜೋಗುಣ ಇದೆ, ತಮೋಗುಣ ಇದೆ. ಆದ್ದರಿಂದ ಮನಸ್ತತ್ವ ಇದೆ, 10 ವಿಧವಾದ ಇಂದ್ರಿಯಗಳು ಅವು ಇವೆ. ಹಾಗಾಗಿ ಇಂದ್ರಿಯಗಳು ಇವೆ, ಮನಸ್ತತ್ವ ಇದೆ. ಆ ಮನಸ್ಸಿನಲ್ಲಿ ಸೂಕ್ಷ್ಮ ರೂಪದಿಂದ ಸತ್ವಗುಣ, ರಜೋಗುಣ, ತಮೋಗುಣಗಳು ನಮ್ಮೊಳಗಡೆ ಬಂದು ಸೇರಿಕೊಂಡಿವೆ. ಆದ್ದರಿಂದ ಎಲ್ಲರ ದೇಹದಲ್ಲೂ ಇದೇ ಕತೆ. ಆದ್ದರಿಂದ ಇದು ಕೆಳಗಡೆ ಭಾಗಕ್ಕೂ ಈ ತತ್ವಗಳು ಬಂದಿವೆ, ಮೇಲ್ಗಡೆ ಭಾಗಕ್ಕೂ ಇದು ಸೂಕ್ಷ್ಮ ರೂಪದಲ್ಲಿದೆ. ಸೂಕ್ಷ್ಮ ರೂಪದಲ್ಲಿರತಕ್ಕಂಥ ಏನು ಸತ್ವ, ರಜಸ್ತಮೋ ಗುಣಗಳಿರ್ಬೋದು, ಪ್ರಕೃತಿ ಇರ್ಬೋದು, ಅದೂ ಕೂಡ ಎಲ್ಲ ಕಡೆಯಲ್ಲೂ ವ್ಯಾಪಿಸ್ಕೊಂಡಿರುತ್ತವೆ. ಹೀಗೆ ಗುಣಪ್ರವೃದ್ಧ ವಿಷಯ ಪ್ರಬಾಲಾ ಅಂದರು. ಪ್ರವಾಲಗಳು ಅಂದರೆ ಕಿಸಲಯಗಳು. ಕಿಸಲಯಗಳು ಅಂದರೆ ಏನಪ್ಪ ಅಂದರೆ ಚಿಗುರುಗಳು. ಈ ಅಶ್ವತ್ಥ ವೃಕ್ಷದಲ್ಲಿ ಎಲೆಗಳು ಬರುವುದಕ್ಕಿಂತ ಪೂರ್ವದಲ್ಲಿರೋದು ಅಂದರೆ ಎಲೆಗಳದೇ ಒಂದು ರೂಪ ಚಿಗುರುಗಳು. ಪ್ರವಾಲಗಳು ಅಂತ ಕರೆಸ್ಕೊಳ್ತವೆ, ಪಲ್ಲವಗಳು ಅಂತ ಕರಿತೀವಿ. ನೋಡೋದಕ್ಕೆ ತುಂಬ ಆನಂದ ಕೊಡ್ತವೆ, ಎಷ್ಟು ಸಂತೋಷ ಕೊಡುತ್ತವೆ. ಆ ಚಿಗುರುಗಳು ನೋಡಿಬಿಟ್ರೆ ಸಾಕು. ನಾವು ಚೈತ್ರ ಮಾಸ ಬಂದ ಕೂಡಲೇ ಎಲ್ಲ ವೃಕ್ಷಗಳಲ್ಲಿ ಚಿಗುರು ಬರುತ್ತೆ. ಆಹಾ, ಆ ಚಿಗುರನ್ನು ನೋಡೋದಕ್ಕೆ ಒಂದು ಆನಂದ. ಆ ಚಿಗುರುಗಳನ್ನು ಕಟ್ಟಿಯೇ ತಲೆಗೆ ಅಲಂಕಾರವನ್ನು ಮಾಡಿಕೊಳ್ಳೋದಿದೆ. ಚಿಗುರುಗಳಿಂದಲೇ ಅಲಂಕಾರದ ಸಾಧನಗಳನ್ನು ತಯಾರು ಮಾಡ್ತಾರೆ. ಆದ್ದರಿಂದ ಆ ಚಿಗುರುಗಳಿದೆಯಲ್ಲ, ಅದು ಅತ್ಯಂತ ಆಕರ್ಷಕವಾಗಿರುವಂಥದ್ದು. ಹಾಗೆ ಈ ಬ್ರಹ್ಮಾಂಡ ತತ್ವದಲ್ಲಿ ವೃಕ್ಷದಲ್ಲಿ ಚಿಗುರುಗಳಿರುವಂತೆ ಈ ಬ್ರಹ್ಮಾಂಡ ತತ್ವದಲ್ಲಿ ಯಾವುದಪ್ಪ ಚಿಗುರುಗಳು ಅಂದರೆ ವಿಷಯ ಪ್ರಬಾಲಾಹ. ವಿಷಯ ಪದಾರ್ಥಗಳೇ ಈ ಚಿಗುರುಗಳು. ವಿಷಯ ಪದಾರ್ಥಗಳು ಅಂದರೆ ಯಾವುದು ಅಂದರೆ ನಾವು ಅನುಭವಿಸುವಂಥ ಪದಾರ್ಥಗಳು. ಅನ್ನ, ಸಾರು, ಹುಳಿ, ತವ್ವೆ ಅಂತ ಇದನ್ನೆಲ್ಲ ತಿಂತೀವಿ. ನಾನಾ ವಿಧವಾದ ಪದಾರ್ಥಗಳು, ಹಣ್ಣುಗಳು, ಹಂಪಲುಗಳು, ಪಾನೀಯಗಳು, ಇದನ್ನೆಲ್ಲ ಸ್ವೀಕಾರ ಮಾಡ್ತೀವಿ. ಅಷ್ಟೇ ಅಲ್ಲ, ಅನೇಕ ವಸ್ತುಗಳನ್ನು ನಮಗೆ ಉಪಯೋಗಿಸ್ಕೊಳ್ತೀವಿ. ಸ್ತ್ರೀ ಇರ್ಬೋದು, ಸ್ತ್ರೀಯರಿಗೆ ಪುರುಷರು, ಪುರುಷರಿಗೆ ಸ್ತ್ರೀಯರು, ಇವರೆಲ್ಲ ವಿಷಯ ಪದಾರ್ಥಗಳೇ. ನಾನಾ ವಿಧವಾದ ಪಾನೀಯಗಳು, ನಾನಾ ವಿಧವಾದ ಆಹಾರ ಪದಾರ್ಥಗಳು, ಇದನ್ನೆಲ್ಲವನ್ನು ಕೂಡ ನಾವು ವಿಷಯ ಪದಾರ್ಥಗಳು ಅಂತ ಕರಿತೇವೆ. ವಿಷಯ ಪದಾರ್ಥಗಳು ಅಂದರೆ ಬರೀ ತಿಂದು ಬಿಡೋದು ಮಾತ್ರ ಅಲ್ಲ, ಕಣ್ಣಿನಿಂದ ನೋಡಿ ಆನಂದ ಪಡ್ತೇವೆ. ಆದ್ದರಿಂದ ವಿಷಯ ಪದಾರ್ಥಗಳು ಯಾವುದು ಗೊತ್ತಾ? ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ, ಇದೆಲ್ಲ ವಿಷಯ ಪದಾರ್ಥಗಳಿದು. ಯಾಕೆ ಅಂದರೆ ಒಳ್ಳೆ ರೂಪ ಇತ್ತು, ಹೂವು ತುಂಬ ಚೆನ್ನಾಗಿದೆ, ಅದನ್ನೇನು ತಿಂದುಬಿಡಲ್ಲ, ನಾವು ನೋಡ್ತೀವಿ. ಬಿಲ್ಡಿಂಗ್ಗಳು ತುಂಬ ಚೆನ್ನಾಗಿದೆ, ನೋಡ್ತೇವೆ. ಆಕಾಶದಲ್ಲಿರತಕ್ಕಂಥ ವಿಚಿತ್ರವಾದ ಗ್ರಹ ನಕ್ಷತ್ರಾದಿಗಳಿರ್ಬೋದು, ರೂಪ ಇದೆ, ಅದನ್ನು ನೋಡಿ ಆನಂದ ಪಡ್ತೇವೆ. ಚಂದ್ರನನ್ನು ನೋಡಿ ಆನಂದ ಪಡೋಲ್ವೇ? ಅವನ ರೂಪವನ್ನು ಕಂಡು ಆನಂದ ಪಡೋಲ್ವೇ? ಆದ್ದರಿಂದ ಚಂದ್ರ ಇರ್ಬೋದು, ಸೂರ್ಯ ಇರ್ಬೋದು, ಇವರೂ ಒಂದು ವಿಷಯ ಪದಾರ್ಥಗಳೇ. ಹಾಗಾಗಿ ಎಲ್ಲ ವಿಷಯ ಪದಾರ್ಥಗಳು ಇದೆಲ್ಲ ಏನು ಮಾಡುತ್ತೆ ಅಂದರೆ ನಮ್ಮನ್ನು ಆಕರ್ಷಣೆ ಮಾಡ್ತವೆ. ಯಾವ ರೀತಿಯಲ್ಲಿ
ಮರದಲ್ಲಿ ಚಿಗುರುಗಳು ಬಿಟ್ಟಾಗ ತುಂಬ ಸುಂದರವಾಗಿರೋದರಿಂದ ನಮ್ಮನ್ನು, ನಮ್ಮ ಮನಸ್ಸನ್ನು ಅದು ಹೇಗೆ ಆಕರ್ಷಣೆ ಮಾಡುತ್ತೋ ಅದೇ ರೀತಿಯಾಗಿ ನಮ್ಮ ಎಲ್ಲ ಇಂದ್ರಿಯಗಳನ್ನು, ಮನಸ್ಸನ್ನು ಆಕರ್ಷಣೆ ಮಾಡೋದು ಯಾವುದಪ್ಪ? ಈ ಬ್ರಹ್ಮಾಂಡ ತತ್ವದ ಒಳಗಡೆ ಅಂದರೆ ವಿಷಯ ಪದಾರ್ಥಗಳು. ಆ ವಿಷಯ ಪದಾರ್ಥಗಳು ಪ್ರಧಾನವಾಗಿರೋದು ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ. ಒಳ್ಳೆ ಹಾಡು ಕೇಳೋಣ ಅಂತ ಮನಸ್ಸಾಗತ್ತೆ. ಅನೇಕ ವಿಧವಾದ, ಅದು ಸಿನಿಮಾ ಗೀತೆಗಳಿರ್ಬೋದು, ಸಂಗೀತಕ್ಕೆ ಸಂಬಂಧಪಟ್ಟಿರ್ಬೋದು, ಬೇರೆ ಬೇರೆ ರೀತಿಯ ಮಾಧುರ್ಯವನ್ನು ಪಡೆದುಕೊಂಡಂಥ ಗೀತೆಗಳಿರ್ಬೋದು. ಆ ಶಬ್ದಗಳನ್ನು ನಾವು ಆಲಿಸಿ ಸುಖ ಪಡ್ತೇವೆ. ಆದ್ದರಿಂದ ಅದೊಂದು ವಿಷಯ ಪದಾರ್ಥ, ಶಬ್ದಗಳು. ಆನಂತರ ಸ್ಪರ್ಶ, ತಣ್ಣಗೆ ಗಾಳಿ ಬೀಸಿದರೆ ಸಾಕು ಬೇಸಿಗೆ ಕಾಲದಲ್ಲಿ, ಆಹಾ ಏನು ಆನಂದ ಅಂತೀವಿ. ಆ ಸ್ಪರ್ಶ ನಮಗೆ ಆನಂದ ಕೊಡ್ತು, ಗಾಳಿಯ ಸ್ಪರ್ಶ. ವ್ಯಕ್ತಿಗಳ ಸ್ಪರ್ಶ ಆನಂದ ಕೊಡುತ್ತೆ. ಅದೇ ರೀತಿಯಾಗಿ ಸ್ಪರ್ಶದಿಂದ ಸುಖವಿದೆ, ಇಲ್ಲ ಅಂತಲ್ಲ. ರಾತ್ರಿ ಮಲ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ಮೆತ್ತನೆಯ ಹಾಸಿಗೆ ಮೇಲೆ ಮಲ್ಕೊಂಡು ಬಿಡ್ತಾರೆ, ಆಹಾ ಏನು ಆನಂದವಾಗಿದೆ ಅಂತಾರೆ. ಆನಂದ ಬಂದಿದ್ದು ಯಾವುದರಿಂದ? ತಿಂದರೋ, ಕುಡಿದ್ರೋ, ಏನು ಮಾಡಿದ್ರೋ? ಇಲ್ಲ, ಸ್ಪರ್ಶದಿಂದ ಸುಖ ಬಂತು. ಆದ್ದರಿಂದ ಸ್ಪರ್ಶವನ್ನು ಕೊಡುವ ಪದಾರ್ಥಗಳು ಅವುಗಳು ವಿಷಯ ಪದಾರ್ಥಗಳೇ. ಜೊತೆಗೆ ರೂಪ, ರಸ ಅವುಗಳಿದೆ. ರೂಪ ಇದೆ, ಅನೇಕ ರೂಪಗಳನ್ನು ನೋಡ್ತೀವಿ. ಆ ರೂಪಗಳಿಂದ ನೋಡೋದರಿಂದ ಆನಂದ ಉಂಟಾಗತ್ತೆ. ಬರೀ ತಿನ್ನಬೇಕು ಅಂತಲೇ ಏನಿಲ್ಲ, ಅನೇಕ ವಸ್ತುಗಳು, ಹಣ್ಣುಗಳು, ಹಂಪಲುಗಳು, ಅವುಗಳ ರೂಪವನ್ನೇ ನಮ್ಮನ್ನು ಆಕರ್ಷಣೆ ಮಾಡ್ತವೆ. ತಿನ್ನೋದು ಬೇರೆ, ಅದು ರಸ ಅಂತ ಕರಿತೀವಿ. ಆ ರಸವನ್ನು ಆಸ್ವಾದನೆ ಮಾಡಿದಾಗ ನಾಲಿಗೆಗೆ ತುಂಬ ಆನಂದ ಉಂಟಾಗುತ್ತೆ. ರುಚಿಯನ್ನು ಗ್ರಹಣ ಮಾಡೋದು ರಸನ. ನಾಲಿಗೆ ತನ್ನ ಮುಖಾಂತರವಾಗಿ ಆನಂದವನ್ನು ಪಡ್ತೇವೆ. ಆದ್ದರಿಂದ ರಸ ಅದು ಆನಂದವನ್ನು ಉಂಟು ಮಾಡುತ್ತೆ. ಹೀಗಾಗಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಗಂಧ ಅಂದರೆ ನಾವು ಸುಮ್ಮನೆ ಹೋಗ್ತಾ ಇರ್ತೀವಪ್ಪ, ದಾರಿಲಿ ಹೋಗ್ತಾ ಇದ್ದಾಗಲೇ ಎಲ್ಲೋ ಒಳ್ಳೆ ಒಗ್ಗರಣೆ ಹಾಕಿ, ಇಂಗು ಮೊದಲಾದ ಒಗ್ಗರಣೆ ಹಾಕಿಬಿಟ್ಟಾಗ ಆನಂದವಾಗಿ ಗಮ್ಮಂತ ಬಂದರೆ ಆಹಾಹಾ ಏನು ಚೆನ್ನಾಗಿದೆ ವಾಸನೆ ಅಂತಾರೆ. ತಿನ್ನಲಿಲ್ಲ, ಕುಡಿಯಲಿಲ್ಲ, ವಾಸನೆಯಿಂದಲೇ ಸುಖ ಪಡ್ತಾರೆ. ಬೇಕಾದಷ್ಟು ಕಡೆ ಹೋದಾಗ ಗಮ್ಮಂತ ಎಲ್ಲ ಕಡೆ ಪರಿಮಳವನ್ನು ಹರಡಿದರೆ, ಸೆಂಟ್ ಹಾಕೋದು ಅಂತಿರುತ್ತೆ, ಆ ಸುಗಂಧ ದ್ರವ್ಯವನ್ನು ಚೆಲ್ಲಿದ್ರೆ ಸಾಕು, ಅದರ ಗಾಳಿಯನ್ನು ತೆಗೆದುಕೊಂಡ್ರೆ ಆಹಾ ಏನು ಸುಖವಾಗತ್ತೆ ನಮಗೆ. ಆದ್ದರಿಂದ ರೂಪ, ರಸ, ಸ್ಪರ್ಶ, ಗಂಧ, ಶಬ್ದ ಇದೆಲ್ಲ ವಿಷಯ ಪದಾರ್ಥಗಳು. ಈ ವಿಷಯ ಪದಾರ್ಥಗಳನ್ನೇ ನಾವು ಅನುಭವಿಸೋದು. ಈ ಎಲ್ಲ ಪದಾರ್ಥ ವಿಷಯಗಳು ಇರತಕ್ಕಂಥ ಪದಾರ್ಥಗಳೇನಿದೆ, ಈ ಪದಾರ್ಥಗಳಲ್ಲೂ ಕೂಡ ಈ ಎಲ್ಲ ತತ್ವಗಳು ಅವುಗಳಲ್ಲಿ ಸೂಕ್ಷ್ಮ ರೂಪದಿಂದ ಇದೆ. ಅಹಂಕಾರ ತತ್ವ, ಮಹತ್ತತ್ವ ಇದೆ, ಅದೆಲ್ಲ ಅದರೊಳಗಡೆ ಬಂದು ಕೂತ್ಕೊಂಡಿರುತ್ತವೆ. ಇದು ಆಕರ್ಷಕವಾಗಿರುತ್ತವೆ. ಇವುಗಳನ್ನೇ ನಾವು ಸ್ವೀಕಾರ ಮಾಡೋದು. ಆದ್ದರಿಂದ ಜಗತ್ತೆಂಬ ವೃಕ್ಷದಲ್ಲಿ, ಆ ಮರದಲ್ಲಿ ಏನು ಒಳ್ಳೆ ಉತ್ತಮವಾದ ಚಿಗುರುಗಳು ಬಂದರೆ ಅದು ನಮ್ಮನ್ನು ಹೆಂಗೆ ಆಕರ್ಷಣೆ ಮಾಡುತ್ತೋ ಹಾಗೆ ಈ ಎಲ್ಲ ವಿಧವಾದ ವಿಷಯ ಪದಾರ್ಥಗಳೇ ನಮ್ಮನ್ನು ಆಕರ್ಷಣೆ ಮಾಡೋದಾದ್ದರಿಂದ ಇದಕ್ಕೆ ವಿಷಯ ಪ್ರವಾಲಾಹ ಅಂತ ಈ ಶ್ಲೋಕದಲ್ಲಿ ಅದನ್ನು ವಿಷಯ ಪದಾರ್ಥಗಳನ್ನೇ ಪ್ರವಾಲಗಳು, ಕಿಸಲಯಗಳು, ಚಿಗುರುಗಳು ಅಂತ ಹೇಳಿದ್ದು. ಇದನ್ನೆಲ್ಲ ಹೇಳಿದ್ರು. ಹೇಳಿ ಆನಂತರ ಹೇಳ್ತಾರೆ, ಅದಶ್ಚ ಮೂಲಾನಿ ಅನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೇ ಅಂದರು. ಅದಶ್ಚ ಮೂಲಾನಿ ಅನುಸಂತತಾನಿ ಅಂದರು. ಅಧಃ ಅಂತ ಕರೆಸ್ಕೊಂಡಿದ್ದ್ಯಾವುದು? ಶಾಖೆಗಳು. ಶಾಖೆಗಳು ಅಂದರೆ ಯಾವುದು? ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತಗಳು. ಇದೆಲ್ಲ ಏನಾಗಿದೆ? ಇದು ಅಂದರೆ ಇದು ಅನುಸಂತತಾನಿ ಮನುಷ್ಯಲೋಕೆ. ಮನುಷ್ಯಲೋಕದಲ್ಲಿ ಇದೇನಾಗಿದೆ ಅಂದರೆ ಅದು ಮೇಲ್ಗಡೆ ಇರುವಂಥ ಮಹದಾದಿ ತತ್ವಗಳು ಕೆಳಗಡೆಗೂ ವ್ಯಾಪಿಸ್ಕೊಂಡಿದೆ, ಮೇಲ್ಗಡೆಗೂ ವ್ಯಾಪಿಸ್ಕೊಂಡಿದೆ. ಹಾಗೇ ಈ ಸತ್ವಗುಣ ಮೂಲವಾಗಿರತಕ್ಕಂಥದ್ದು ಯಾವುದು ಅಂದರೆ ಮೂಲವಾದದ್ದು ಸತ್ವಗುಣ, ರಜೋಗುಣ, ತಮೋಗುಣಗಳು, ಪ್ರಕೃತಿ. ಇವರೆಲ್ಲರಿಗೂ ಮೂಲವಾಗಿರತಕ್ಕಂಥ ಸಾಕ್ಷಾತ್ ಭಗವಂತ. ಅವನ ಮೂಲಗಳು ಅಂದರೆ ಅವನ ಅನಂತಾನಂತವಾದ ರೂಪಗಳು ಅದೆಲ್ಲಿದೆ?
ಅದು ಇಡೀ ಜಗತ್ತನ್ನು ವ್ಯಾಪಿಸ್ಕೊಂಡಿದೆ, ಎಲ್ಲ ಪದಾರ್ಥಗಳನ್ನು ವ್ಯಾಪಿಸ್ಕೊಂಡಿದೆ. ಅದು ಕಡೆಯ ಭಾಗದ ತನಕ ವ್ಯಾಪಿಸ್ಕೊಂಡಿದೆ ಅಂತ ಅಂದ್ಕೊಳ್ಬೇಕು. ಆದ್ದರಿಂದ ಮಹದಾದಿ ರೂಪ ಏನಿದೆ, ಕೊಂಬೆಗಳು ಅಂತ ಕರೆಸ್ಕೊಳ್ತವೆ, ಇದ್ರ ಒಳಗಡೆ ಎಲ್ಲ ಕಡೆಯಲ್ಲೂ ಕೂಡ ಆ ಮೇಲಿರತಕ್ಕಂಥ ತತ್ವಗಳು ಕೆಳಗಿನ ತತ್ವಗಳಲ್ಲೂ ವ್ಯಾಪಿಸ್ಕೊಂಡಿದೆ. ಆದ್ದರಿಂದ ನೋಡಿ, ಪಾಂಚಭೌತಿಕವಾದದ್ದು ಯಾವುದು? ನಮ್ಮ ದೇಹ. ನಮ್ಮ ದೇಹದ ಏನು ಇಂದ್ರಿಯಗಳಿದೆ, ಆ ಇಂದ್ರಿಯಗಳಿಗೆ ಅಭಿಮಾನಿಯಾದ ದೇವತೆಗಳಿದ್ದಾರೆ. ಆ ದೇವತೆಗಳು ಅಂದರೆ ಯಾರವರು? ಅಹಂಕಾರ ತತ್ವದ ಅವರು. ವೈಕಾರಿಕವಾದ ಅಹಂಕಾರ ತತ್ವ, ಸಾತ್ವಿಕವಾದ ಅಹಂಕಾರ ತತ್ವದಿಂದ ಉತ್ಪನ್ನವಾದದ್ದೇ ದೇವತೆಗಳ ದೇಹಗಳು. ಆ ದೇವತೆಗಳು ಅನ್ನೋ ಜೀವರಾಶಿಗಳು ತಮ್ಮ ದೇಹಗಳನ್ನು, ಸೂಕ್ಷ್ಮ ದೇಹಗಳನ್ನು ಇಟ್ಕೊಂಡು ನಮ್ಮ ದೇಹದಲ್ಲೂ ವ್ಯಾಪಿಸ್ಕೊಂಡಿರ್ತಾರವರು. ಅದರ ಒಳಗಡೆ ಭಗವಂತನ ರೂಪಗಳಿದೆ. ಭಗವಂತ ಯಾರು? ಮೂಲ ಅಂತ ಕರೆಸ್ಕೊಂಡವನು ಭಗವಂತ. ಆದ್ದರಿಂದ ಭಗವಂತನ ಅನಂತವಾದ ರೂಪಗಳು ಇಡೀ ಜಗತ್ತನ್ನು ವ್ಯಾಪಿಸ್ಕೊಂಡಿದೆ. ಎಲ್ಲೆಲ್ಲಿ ನೋಡಿ ಭಗವಂತನ ರೂಪಗಳಿರ್ತವೆ. ಜಡಾತ್ಮಕವಾದಿರ್ಬೋದು, ವೃಕ್ಷಗಳಿರ್ಬೋದು, ಮನುಷ್ಯರಿರ್ಬೋದು, ಪ್ರಾಣಿಗಳು, ಪಕ್ಷಿಗಳು, ಎಲ್ಲ ಕಡೆ ಭಗವಂತನ ರೂಪಗಳಿದೆ. ಆದ್ದರಿಂದ ಎಷ್ಟು ಭಗವಂತನ ರೂಪಗಳಿದೆ, ಅಗಣಿತವಾದ ಅಸಂಖ್ಯವಾದ ಭಗವಂತನ ರೂಪಗಳು ಎಲ್ಲ ಕಡೆ ವ್ಯಾಪಿಸ್ಕೊಂಡಿರ್ತವೆ. ನಮ್ಮ ದೇಹದಲ್ಲಿ ಸಣ್ಣ ಸಣ್ಣ ಕೂದಲುಗಳಲ್ಲೂ ಕೂಡ ಭಗವಂತನ ರೂಪಗಳಿದೆ. ನಮ್ಮ ಕಣ್ಣು, ಸೂರ್ಯ ಇದ್ದಾನೆ, ಅವನ ಒಳಗಡೆ ಭಗವಂತ ವಿಶ್ವನಾಮಕನಾದ ಭಗವಂತ ಇದ್ದಾನೆ ಅಂತಂತೀವಿ. ಆದ್ದರಿಂದ ಜಾಗ್ರದವಸ್ಥಾ ಪ್ರೇರಕನಾದವನು ವಿಶ್ವಂಬರನಾಗಿರತಕ್ಕಂಥ, ವಿಶ್ವ ಅಂತ ಕರೆಸ್ಕೊಳ್ತಕ್ಕಂಥ ಭಗವಂತ. ಆನಂತರ ಸ್ವಪ್ನಾವಸ್ಥಾ ಪ್ರೇರಕನಾದನು ತೈಜಸ ನಾಮಕನಾಗಿರತಕ್ಕಂಥ ಭಗವಂತ. ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ, ಇದೆಲ್ಲ ಭಗವಂತನ ರೂಪಗಳು. ಮಾತೃಕಾ ರೂಪಗಳು. ಅಂ ಅಜಾಯ ನಮಃ, ಆಂ ಆನಂದಾಯ ನಮಃ, ಇಂ ಇಂದ್ರಾಯ ನಮಃ, ಈಂ ಈಶಾಯ ನಮಃ, ಉಗ್ರಾಯ ನಮಃ ಅಂತ 51 ವರ್ಣಗಳಿಂದ ಪ್ರತಿಪಾದಿತವಾಗಿರ್ತಕ್ಕಂಥ ಭಗವಂತನ ರೂಪಗಳು ಅದು ನಮ್ಮೊಳಗಿರುತ್ತವೆ. ಎಲ್ಲೂ ಇಲ್ಲ ಅಂತ ಅಂದ್ಕೊಳ್ಬೇಡ್ರಿ, ಎಲ್ಲ ನಮ್ಮೊಳಗಡೆನೇ ಇದೆ ಆ ರೂಪಗಳು. ಹಾಗಾಗಿ ಮೇಲಿನ ತತ್ವಗಳು, ಮೂಲಗಳು ಅಂದ್ರೇನು? ಭಗವಂತನ ರೂಪಗಳು. ಆ ಭಗವಂತನ ರೂಪಗಳು ಕೆಳಗಡೆ ತನಕ ವ್ಯಾಪಿಸ್ಕೊಂಡಿವೆ. ಮಹದಾದಿ ತತ್ವಗಳು ಅದೂ ಕೆಳಗಡೆ ತನಕ ವ್ಯಾಪಿಸ್ಕೊಂಡಿವೆ. ಪಾಂಚಭೌತಿಕವಾದದ್ದು ಎಲ್ಲ ಪದಾರ್ಥಗಳು ಪಂಚಭೂತಗಳಿಂದ, ಅವುಗಳ ಕಾರ್ಯವೇ ನಮ್ಮ ದೇಹಾದಿಗಳು. ಆದ್ದರಿಂದ ಅಲ್ಲಿರತಕ್ಕಂಥದ್ದು ಇಲ್ಲಿ ಬಂದಿವೆ. ಇವುಗಳು ಮೇಲ್ಗಡೆ ತತ್ವಗಳಲ್ಲೂ ಸೂಕ್ಷ್ಮ ರೂಪದಿಂದ ಇದೆ, ಕೆಳಗಡೆನೂ ಇದೆ. ಹಾಗೇ ಮೂಲ ಅಂತ ಕರೆಸ್ಕೊಂಡಿರತಕ್ಕಂಥ ಮೂಲಾನಿ ಅಧಶ್ಚ ಅನುಸಂತತಾನಿ ಅಂದರು. ಆದ್ದರಿಂದ ಮೂಲವಾದದ್ದು ಯಾವುದಿದೆ, ಸತ್ವಗುಣ, ರಜೋಗುಣ, ತಮೋಗುಣಗಳು, ಅದು ತಮಗಿಂತ ಕೆಳಗೆ ಇರತಕ್ಕಂಥ ಮಹದಾದಿ ತತ್ವಗಳೇನಿದೆ ಅಲ್ಲಿ ಬಂದಿವೆ. ಇನ್ನು ಮೂಲ ಅಂತ ಕರೆಸ್ಕೊಂಡಿರ್ತಕ್ಕಂಥದ್ದು ಲಕ್ಷ್ಮೀದೇವಿ, ಅವಳು ಎಲ್ಲ ಸನ್ನಿಧಾನ ನಮ್ಮೆಲ್ಲರ ಒಳಗಡೆ ಇದೆ. ಎಲ್ಲ ದೇವತೆಗಳ ಶರೀರದ ಒಳಗಡೆ ಇದೆ ಅವಳದು. ಅಷ್ಟೇ ಅಲ್ಲ, ಭಗವಂತನ ರೂಪಗಳ ಬಗ್ಗೆ ಚಿಂತನೆಯನ್ನು ಮಾಡಬೇಕು ನಾವು. ಆ ಭಗವಂತನ ರೂಪಗಳಿದೆಯಲ್ಲ ಅದು ಎಲ್ಲ ಕಡೆ ವ್ಯಾಪಿಸ್ಕೊಂಡಿದೆ. ಪ್ರತಿಯೊಬ್ಬ ಜೀವರಾಶಿಯ ಒಳಗಡೆ ಒಂದೊಂದು ಮುಖ್ಯವಾಗಿ ಭಗವಂತನ ಬಿಂಬರೂಪ ಅಂತ ಇರುತ್ತೆ. ಭಗವದ್ಗೀತೆಯಲ್ಲೇ ನಾವು ಈ ಶ್ಲೋಕವನ್ನು ಪಠನೆ ಮಾಡಿದ್ದೇವೆ. ಭಗವಂತ ಎಲ್ಲರ ಒಳಗಡೆ ಇದ್ದಾನೋ ಇಲ್ಲೋ, ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಎಲ್ಲ ಕಡೆಯಲ್ಲೂ ಸಮನಾಮಕನಾದ ಭಗವಂತ ಇದ್ದಾನೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನಃ ಅಂತೀವಿ ನಾವು. ಎಲ್ಲದರೊಳಗೂ ಸಮನಾಮಕನಾಗಿರತಕ್ಕಂಥ ಭಗವಂತ ಇದ್ದಾನೆ. ಭಗವಂತ ಎಲ್ಲಿಲ್ಲ ಅಂತಿಲ್ಲ, ಎಲ್ಲ ಕಡೆ ಇದ್ದಾನೆ. ಅಣುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ, ಈ ಪರಿಮಹಿಮೆಯ ತಿಳಿಯೋದೇ ಆನಂದ ಗೋವಿಂದ ನಿನ್ ಆನಂದ. ಅಣುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ, ಎಲ್ಲ ಕಡೆಯಲ್ಲೂ ಭಗವಂತ ಇದ್ದಾನೆ ಅಂತಂದರು. ಎಳ್ಳು ಮನೆಯ ಮೇಲೆ ಮುಳ್ಳು ಕೊನೆಯ, ಎಳ್ಳು ಮನೆ ಮುಳ್ಳು ಕೊನೆ, ಎಲ್ಲ ಕಡೆಯಲ್ಲೂ ಭಗವಂತ ಇದ್ದಾನೆ. ಆದ್ದರಿಂದ ಭಗವಂತ ಎಲ್ಲೋ ದೂರ ಇದ್ದಾನಳಪ್ಪ, ಅವನನ್ನು ನಾವು ಕರೆದ್ರೆ ಅವನು ಕೇಳುತ್ತೋ ಇಲ್ಲೋ, ಎಲ್ಲದಕ್ಕೂ ಭಗವಂತನ ಕೇಳಿ ಕೇಳಿ ಅಂತಿರಲ್ಲ, ಎಲ್ಲಿದ್ದಾನೆ ಭಗವಂತ
ಅಂದರೆ ಎಲ್ಲ ಕಡೆ ಇದ್ದಾನೆ. ಆದ್ದರಿಂದ ಭಗವಂತನ ರೂಪಗಳು ಹಾಗಾದರೆ ನಮ್ಮ ದೇಹದೊಳಗೆ ಎಷ್ಟಿದೆ? ನಮ್ಮ ಕೈಲಿ ಲೆಕ್ಕ ಮಾಡೋದಕ್ಕಾಗದಿದ್ದಷ್ಟು ಭಗವಂತನ ರೂಪಗಳು ಮೂಲಾನಿ ಅದಶ್ಚ ಅನುಸಂತತಾನಿ ಎಲ್ಲ ಕಡೆ ವ್ಯಾಪಿಸ್ಕೊಂಡಿವೆ. ಅವುಗಳು ಜಾಗೃತವಾಗಿ ಆ ಭಗವಂತ ನಮಗೆ ಅನುಗ್ರಹವನ್ನು ಮಾಡಬೇಕು ಅಂತಿದ್ದರೆ ಮಾತ್ರ ಅದು ನಮ್ಮ ಪೂರ್ವಜನ್ಮದ ಕರ್ಮದಲ್ಲಿ ಮಾಡಿದ ಸುಕೃತ ದುಷ್ಕೃತಗಳನ್ನು ಅನುಸರಿಸಿಕೊಂಡು ಭಗವಂತ ಫಲಗಳನ್ನು ಕೊಡ್ತಾನೆ. ಆದ್ದರಿಂದ ಇದನ್ನೆಲ್ಲ ನಾವು ಆಲೋಚನೆಯನ್ನು ಮಾಡಬೇಕು. ವಿಪುಲವಾದ ಅರ್ಥವನ್ನು ತುಂಬಿದಂಥ ಶ್ಲೋಕಗಳನ್ನು ಶ್ರೀಕೃಷ್ಣ ನಮ್ಮ ಮುಂದೆ ತಿಳಿಸ್ತಾ ಇದ್ದಾನೆ. ಮತ್ತೊಮ್ಮೆ ಆ ಶ್ಲೋಕ, ಎರಡನೆಯ ಶ್ಲೋಕದ ವ್ಯಾಖ್ಯಾನವನ್ನು ಮುಂದಿನ ಸಂಚಿಕೆಯಲ್ಲೂ ಮುಂದುವರಿಸೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಆ ಭಗವಂತ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಇದೀಗ ನಾವು ಭಗವದ್ಗೀತೆಗೆ ಸಂಬಂಧಪಟ್ಟ 15ನೇ ಅಧ್ಯಾಯದ ಶ್ಲೋಕಗಳ ಪಾರಾಯಣವನ್ನು ನಾವು ಪ್ರಾರಂಭ ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಪುರುಷೋತ್ತಮಯೋಗೋ ನಾಮ ಪಂಚದಶೋಧ್ಯಾಯಃ. ಶ್ರೀಭಗವಾನ್ ಉವಾಚ ಊರ್ಧ್ವಮೂಲಮಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್ ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾಃ ಗುಣಪ್ರವೃದ್ಧಾ ವಿಷಯಪ್ರವಾಲಾಃ ಅಧಶ್ಚ ಮೂಲಾನಿ ಅನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿಃ ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ ತತಃ ಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾಃ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿಃ ಪ್ರಸೃತಾ ಪುರಾಣಿ ನಿರ್ಮಾಣಮೋಹ ಜಿತಸಂಗದೋಷಾಃ ಅಧ್ಯಾತ್ಮನಿತ್ಯಾ ವಿನಿವೃತ್ತಕಾಮಾಃ ದ್ವಂದ್ವೈರ್ವಿಮುಕ್ತಾಃ ಸುಖದುಃಖಸಂಜ್ಞೈಃ ಗಚ್ಚನ್ತ್ಯಮೂಢಾಃ ಪದಮವ್ಯಯಂ ತತ್ ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ
निवर्तन्ते तद्धाम परमं मम तद्धाम परमं मम ममैवांशो जीवलोके ममैवांशो जीवलोके जीवभूतः सनातनः जीवभूतः सनातनः मनःषष्ठानीन्द्रियाणि मनःषष्ठानीन्द्रियाणि प्रकृतिस्थानि कर्षति प्रकृतिस्थानि कर्षति शरीरं यदवाप्नोति शरीरं यदवाप्नोति यच्चाप्युत्क्रामतीश्वरः यच्चाप्युत्क्रामतीश्वरः गृहीत्वैतानि संयाति गृहीत्वैतानि संयाति वायुर्गन्धानि वाशयात् वायुर्गन्धानि वाशयात् श्रोत्रं चक्षुस्पर्शनं च श्रोत्रं चक्षुस्पर्शनं च रसनं घ्राणमेव च रसनं घ्राणमेव च अधिष्ठाय मनश्चायम् अधिष्ठाय मनश्चायं विषयान् उपसेवते विषयान् उपसेवते उत्क्रामन्तं स्थितं वापि उत्क्रामन्तं स्थितं वापि भुञ्जानं वा गुणान्वितं भुञ्जानं वा गुणान्वितं विमूढानानुपश्यन्ति विमूढानानुपश्यन्ति पश्यन्ति ज्ञानचक्षुषः पश्यन्ति ज्ञानचक्षुषः यतन्तो योगिनश्चैनं यतन्तो योगिनश्चैनं पश्यन्त्यात्मन्यवस्थितं पश्यन्त्यात्मन्यवस्थितं यतन्तोऽप्यकृतात्मानः यतन्तो प्रकृतात्मानः नैनं पश्यन्त्यचेतसः नैनं पश्यन्त्यचेतसः यदादित्यगतं तेजो यदादित्यगतं तेजो जगद्भासयते अखिलम् जगद्भासयते अखिलम् यच्चन्द्रमसि यच्चाग्नौ यच्चन्द्रमसि यच्चाग्नौ तत्तेजो विद्धि मामकम् तत्तेजो विद्धि मामकम् गामाविश्य च भूतानि गामाविश्य च भूतानि धारयाम्यहमोजसा धारयाम्यहमोजसा पुष्णामि चौषधीः सर्वाः पुष्णामि चौषधीः सर्वाः सोमो भूत्वा रसात्मकः सोमो भूत्वा रसात्मकः अहं वैश्वानरो भूत्वा अहं वैश्वानरो भूत्वा प्राणिनां देहमाश्रितः प्राणिनां देहमाश्रितः प्राणापानसमायुक्तः प्राणापानसमायुक्तः पचाम्यन्नं चतुर्विधम् पचाम्यन्नं चतुर्विधम् सर्वस्य चाहं सर्वस्य चाहं हृदि सन्निविष्टः हृदि सन्निविष्टः मत्तस्मृतिः मत्तस्मृतिः ज्ञानमपोहनं च ज्ञानमपोहनं च वेदैश्च सर्वैः वेदैश्च सर्वैः अहमेव वेद्यः अहमेव वेद्यः वेदान्तकृत् वेदान्तकृत् वेदविदेव चाहम् वेदविदेव चाहम् द्वाविमौ पुरुषौ लोके द्वाविमौ पुरुषौ लोके क्षरश्चाक्षर एव च क्षरश्चाक्षर एव च क्षरः सर्वाणि भूतानि क्षरः सर्वाणि भूतानि कूटस्थोऽक्षर उच्यते कूटस्थोऽक्षर उच्यते उत्तमः पुरुषस्त्वन्यः उत्तमः पुरुषस्त्वन्यः परमात्मेत्युदाहृतः परमात्मेत्युदाहृतः यो लोकत्रयमाविश्य यो लोकत्रयमाविश्य बिभर्त्यव्यय ईश्वरः विवर्तव्यय ईश्वरः यस्माक्षरमतीतोऽहम् यस्माक्षरमतीतोऽहम् अक्षरादपि चोत्तमः अक्षरादपि
सर्वैरपि चोत्तमः अतोऽस्मि लोके वेदे च अतोऽस्मि लोके वेदे च प्रथितः पुरुषोत्तमः प्रथितः पुरुषोत्तमः यो मामेवमसम्मूढः यो मामेवमसम्मूढः जानाति पुरुषोत्तमम् जानाति पुरुषोत्तमम् स सर्वविद् भजति माम् स सर्वविद् भजति माम् सर्वभावेन भारत सर्वभावेन भारत इति गुह्यतमं शास्त्रम् इति गुह्यतमं शास्त्रम् इदमुक्तं मया नघ इदमुक्तं मया नघ एतद्बुद्ध्वा बुद्धिमान् स्यात् एतद्बुद्ध्वा बुद्धिमान् स्यात् कृतकृत्यश्च भारत कृतकृत्यश्च भारत इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे पुरुषोत्तमयोगो नाम पुरुषोत्तमयोगो नाम पञ्चदशोऽध्यायः पञ्चदशोऽध्यायः यत्र योगेश्वरः कृष्णः यत्र योगेश्वरः कृष्णः यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीविजयो भूतिः ಧ್ರುವಾನೀತಿರ್ಮತಿರ್ಮಮ ಧ್ರುವಾನೀತಿರ್ಮತಿರ್ಮಮ ಪಠನ ಮಾಡುವ ಸಂದರ್ಭದಲ್ಲಿ ಪ್ರವಚನ ಮಾಡುವ ಸಂದರ್ಭದಲ್ಲಿ ಕಾಯಿಕವಾದ ಮಾನಸಿಕವಾದ ವಾಚನಿಕವಾದ ನಾನಾ ವಿಧವಾದ ತಪ್ಪುಗಳು ಸಹಜವಾಗಿ ಸಂಭವಿಸ್ತವೆ. ಆ ಎಲ್ಲ ತಪ್ಪುಗಳನ್ನು ಕ್ಷಮಿಸುವಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವನಿಗೆ ಸಮರ್ಪಣೆಯನ್ನು ಮಾಡಿ ಸಮಸ್ತ ಲೋಕಗಳಿಗೂ ಮಂಗಳವಾಗಲಿ ಅಂತ ಹೇಳಿ ಶ್ರೀನಿವಾಸ ದೇವರಿಗೂ ನಾವು ಈಗ ಮಂಗಳವನ್ನು ಸಮರ್ಪಣೆ ಮಾಡೋಣ. ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ಕಾಯೇನ ವಾಚಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಸಕಲಂ ಪರಸ್ಮೈ ನಾರಾಯಣಾಯೇತಿ ನಾರಾಯಣಾಯೇತಿ ಸಮರ್ಪಯಾಮಿ. ಸಮರ್ಪಯಾಮಿ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಶ್ರಿಯಃ ಕಾಂತಾಯ ಕಲ್ಯಾಣ ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇ ಅರ್ಥಿನಾಂ ನಿಧಯೇ ನಿಧಯೇ ಅರ್ಥಿನಾಂ ಶ್ರೀವೆಂಕಟನಿವಾಸಾಯ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ.